ಈ ಹಿಂದೆ ಕೂಡ ಇಂದಿನ BBMPಯ ಆರೋಗ್ಯ ಇಲಾಖೆಯ ವಿಶೇಷ ಆಯುಕ್ತರಾಗಿದ್ದಂಥ ವಿಕಾಸ್ ಸುರಾಲ್ಕರ್ ಅವರು ಒಂದು ಆದೇಶವನ್ನು ಹೊರಡಿಸಿದರು. ಬೆಂಗಳೂರು ಮಹಾನಗರದಲ್ಲಿ ಸುಮಾರು 3,000 ಬೀದಿ ನಾಯಿಗಳಿಗೆ ಪ್ರತಿನಿತ್ಯ ನಾವು ಕೋಳಿಯ ಊಟವನ್ನು ಬಡಿಸುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ಒಂದು ಕೋಳಿ ಭಾಗ್ಯವನ್ನು ಒಂದು ದಯಪಾಲಿಸುವಂಥ ಕೆಲಸವನ್ನು ಮಾಡಿದರು. ಆದರೆ ಅವರಿಗಿಂತಲೂ ಮುಂಚೆ ಅದೇ ಸ್ಥಾನದಲ್ಲಿದ್ದಂಥ ರಾಜ್ಯದ ಪ್ರಾಮಾಣಿಕ ದಕ್ಷ ಅಧಿಕಾರಿ IAS ಅಧಿಕಾರಿ ಅನಿಸ್ಕೊಂಡಿರ್ತಕ್ಕಂಥ ಡಾಕ್ಟರ್ ತ್ರಿಲೋಕ್ ಅವರು BBMPಯಲ್ಲಿ ಅವರು ಆರೋಗ್ಯ ಇಲಾಖೆ ವಿಶೇಷ ಆಯುಕ್ತರಾಗಿದ್ದಂಥ ಸಂದರ್ಭದಲ್ಲಿ ಅವರೇ ಕೊಟ್ಟಿದ್ದಂಥ ವರದಿ 2023ರಲ್ಲಿ ಬೆಂಗಳೂರು ಮಹಾನಗರದಲ್ಲಿ 3,40,000ಕ್ಕೂ ಹೆಚ್ಚು ಬೀದಿ ನಾಯಿಗಳಿದೆ ಅಂತ. ಆ 3,40,000 ಬೀದಿ ನಾಯಿಗಳ ಪೈಕಿ ಇವರು ಕೇವಲ 2,500 3,000 ಬೀದಿ ನಾಯಿಗಳು ಮಾತ್ರ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ನೋಡಿದ್ರೆ ತಾರತಮ್ಯ ಧೋರಣೆ ಅಂತ. ಸಿದ್ದರಾಮಯ್ಯನವ್ರ ಸರ್ಕಾರ ಏನಾದ್ರು ಚಿಕನ್ ಭಾಗ್ಯ ಕೊಡೋದಾದರೆ 3,40,000 ಬೀದಿ ನಾಯಿಗಳಿಗೂ ಕೊಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿಯಲ್ಲಿ ಅವ್ರು ಮಾಡೋವಂಥದ್ದು ಸರಿಯಲ್ಲ. ಇವ್ರು ಕೊಡೋದಾದರೆ ಆ ಭಾಗ್ಯ ಎಲ್ಲ ನಾಯಿಗಳಿಗೂ ಕೊಡಬೇಕು ಅನ್ನೋದು ಒಂದು. ಮತ್ತು ಇದಕ್ಕೋಸ್ಕರ ಇವರು ತಲಾ 25 ರೂಪಾಯಿ ರೀತಿಯಲ್ಲಿ ಈಗ 2 ಹೊತ್ತಿನ ಚಿಕನ್ ಊಟವನ್ನು ಕೊಡುವಂಥದ್ದಕ್ಕೆ ಅಂತೇಳಿ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.